Hello students, welcome back to English So Easy. Do you say a university or do you say an university? What do you say? Most students get this wrong in exams. Articles, ye, an, and the. They look simple, but they are the most common mistakes in English. In this video, I will show you a simple Kannada trick so that you never make this mistake again. ನಮಸ್ಕಾರ ಸ್ಟೂಡೆಂಟ್ಸ್. ಈ ಯೂನಿವರ್ಸಿಟಿ ಪದದ ಹಿಂದೆ ಎ ಬರುತ್ತಾ ಅಥವಾ ಆನ್ ಬರುತ್ತಾ? ಇಲ್ಲಿ ಹೆಚ್ಚಿನವರು ನೀವು ಇಲ್ಲಿ ತಪ್ಪು ಮಾಡ್ತೀರಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸುಲಭವಾದ ಟ್ರಿಕ್ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. In English, we use articles to point out or refer to nouns. That is, these articles act as a signpost. In English, the articles ye and an are called indefinite articles. In Kannada, if you have to say it ಒಂದು, that is one, or any, you can call it as indefinite articles ಅಥವಾ ಅನಿರ್ದಿಷ್ಟ. It is that indefinite. Okay, for example, if you are talking about any pen, a book, ಒಂದು ಪುಸ್ತಕ, a car, ಒಂದು ಕಾರು. Okay, and the other article is the. It is called as definite article. That is nirdishta. Nirdishta or definite article. That is, you are talking about that is that or the specific. For example, ಆ ಪುಸ್ತಕವನ್ನು ನನಗೆ ಕೊಡು. ಓಕೆ, ಆ ಬಟ್ಟೆ. ಸೊ ಆ ಮನೆ, ಯು ಆರ್ ಟಾಕಿಂಗ್ ಅಬೌಟ್ ಅ ಸ್ಪೆಸಿಫಿಕ್ ಹೌಸ್, ಅ ಸ್ಪೆಸಿಫಿಕ್ ಕ್ಲೋತ್, ಆರ್ ಯು ಆರ್ ಟಾಕಿಂಗ್ ಅಬೌಟ್ ಅ ಸ್ಪೆಸಿಫಿಕ್ ಬುಕ್. ಸೊ ಇಟ್ ಈಸ್ ದಿ or the is called as definite article. A and an are indefinite articles. Now the next question is, when do we use a or an and when do we use the before a noun? What is the rule? To know this, first of all, you must know what a vowel is, and then you must know what consonants are. ಯಾವಾಗ ನಾವು ಎ ಮತ್ತು ಆನ್ನ ಬಳಸಬೇಕು ಒಂದು ನಾಮಪದದ ಮುಂದೆ, ಯಾವಾಗ TH ದ ಬಳಸಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಂದರೆ ಮೊದಲು ವೊವೆಲ್ಸ್ ಅಂದರೆ ಏನು, ಕಾನ್ಸನೆಂಟ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ವೊವೆಲ್ ಅಂದರೆ ಸ್ವರ, ಕಾನ್ಸನೆಂಟ್ ಅಂತ ಅಂದರೆ ವ್ಯಂಜನ ಅಂತ ಅರ್ಥ. ವೊವೆಲ್ಸ್ ಯಾವ್ಯಾವುದು? ಇಂಗ್ಲಿಷ್ನಲ್ಲಿ ವೊವೆಲ್ಸ್ ಆರ್ ಇ, ಐ, ಓ, ಯು. ದೇ ಆರ್ ವೊವೆಲ್ಸ್ ಅಂಡ್ ಆಲ್ ದ remaining letters. For example, B, C, T, R, S, T. They are consonants. So, there are, how many vowels are there? 5 vowels. The rest are consonants. When to use A? When do you use A? A is used before words starting with a consonant. It is not a consonant. It is not starting with a consonant, but this is very important. Starting with a consonant sound. So this word sound is very important. It is not just the consonant. It is not the consonant, but the consonant sound. ಅಂದರೆ ವ್ಯಂಜನದ ಧ್ವನಿ ಇರಬೇಕು. ಓಕೆ, ಬರೀ ವ್ಯಂಜನ ಅಲ್ಲ, ವ್ಯಂಜನದ ಧ್ವನಿ.
It is used before words starting with consonant sound. For example, you say a book. ಬ. ಓಕೆ, ಇಲ್ಲಿ ಒಂದು ಪುಸ್ತಕ ಅಂತ ಅರ್ಥ. ಎ ಕಾರ್ ಅಂದ್ರೆ ಒಂದು ಕಾರ್. ಸೊ ಐ ವುಡ್ ಲೈಕ್ ಟು ರೀಟ್ರೇಟ್ ದಟ್. ಮತ್ತೆ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಇಟ್ ಈಸ್ ನಾಟ್ ಅಬೌಟ್ ದ ಲೆಟರ್, ವೆದರ್ ಇಟ್ ಈಸ್ ಅ ಕಾನ್ಸನೆಂಟ್ ಲೆಟರ್ ಆರ್ ನಾಟ್, ಬಟ್ ಇಟ್ ಈಸ್ ಅಬೌಟ್ ದ ಸೌಂಡ್. ಸೊ ಇಟ್ಸ್ ನಾಟ್ ಜಸ್ಟ್ ದ ಲೆಟರ್, ಇಟ್ ಈಸ್ ಅಬೌಟ್ ದ ಸೌಂಡ್. ಈಗ ನಾವು ವೆನ್ ಟು ಯೂಸ್ ಆನ್ ಅಂತ ನೋಡೋಣ. When do we use an? It is used before words starting with a vowel sound. ಅಂದರೆ ಅದು vowel sound, not just the vowel. A, E, I, O, U ಅಂತ ಆ ಅಕ್ಷರಗಳಿಂದ ಪದ ಶುರುವಾಯಿತು ಅಂದ ತಕ್ಷಣ ನಾನು ಆನ್ ಹಾಕಬೇಕು ಅಂತಲ್ಲ. ಎ, ಇ, ಐ, ಓ, ಯು ಸೌಂಡ್ ಇದ್ರೆ ಅಂದ್ರೆ ಸ್ವರದ ಧ್ವನಿ, ಸ್ವರ ಧ್ವನಿ ಇದ್ದ ಪಕ್ಷದಲ್ಲಿ ಮಾತ್ರ. ಸ್ವರದ ಧ್ವನಿ ಅಂದ್ರೆ ಎ, ಇ, ಐ, ಓ, ಯು ಧ್ವನಿ ಇದ್ದರೆ ಮಾತ್ರ ನಾವು ಆನ್ ಅನ್ನ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಿ, ಎಕ್ಸಾಂಪಲ್ ಏನ್ ಬರೀಬಹುದು ನಾವಿಲ್ಲಿ? ಸಿಂಪಲ್ ಎಕ್ಸಾಂಪಲ್, ಆನ್ ಆಪಲ್, ಒಂದು ಸೇಬು, ಆನ್ ಅಂಬ್ರೆಲಾ. ಇಲ್ಲಿ ನಾವು ಇದು ಎ ಇಂದ ಶುರುವಾಯಿತು ಈ ಪದ, ಅದಕ್ಕೆ ನಾವು ಆನ್ ಬಳಸಬೇಕು ಅಂತ ಅಲ್ಲ. ಇಲ್ಲಿ ಸ್ವರದ ಧ್ವನಿ ಇದೆ, ಆಪಲ್. ಓಕೆ, ಅ ಧ್ವನಿ ಇರೋದ್ರಿಂದ ನಾವು ಆನ್ ಉಪಯೋಗಿಸ್ತೀವಿ. ಅಂಬ್ರೆಲಾ ಅ. ಸೊ ವೊವೆಲ್ ಸೌಂಡ್ ಇದೆ, ಇಲ್ಲಿ ಸ್ವರದ ಧ್ವನಿ ಇದೆ. ಹಾಗಿದ್ರೆ ನಿಮ್ಗೆ ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ, ನನಗೆ ಉತ್ತರ ಕೊಡಿ. ಡ್ಯಾಶ್ ಅವರ್. ಇಲ್ಲಿ ನಾವು ಏನ್ ಬರೀಬೇಕು? ಯಾವ ಇಂಡೆಫಿನೆಟ್ ಆರ್ಟಿಕಲ್ ನ ಬರೀಬೇಕು? ಎ ಉಪಯೋಗಿಸ್ಬೇಕೋ ಅಥವಾ ಆನ್ ಉಪಯೋಗಿಸ್ಬೇಕೋ ಹೇಳ್ತೀರಾ? ಇದು ಎಚ್ ಅನ್ನೋದು ಓವೆಲ್ಲ ಕಾನ್ಸನೆಂಟಾ? ಇಟ್ ಈಸ್ ಅ ಕಾನ್ಸನೆಂಟ್. ಓಕೆ, ಅಂದ್ರೆ ನಾವು ಇಲ್ಲಿ ಏನ್ ಬರೀಬೇಕು? ಎ ಅವರ್ ಬರಿಬೇಕಾ? ಇಲ್ಲ, ಇದು ತಪ್ಪಾಗತ್ತೆ. ನಾವು ಇದು ಕಾನ್ಸನೆಂಟ್ ಇದ್ರೇನು ಆನ್ ಅವರ್ ಅಂತ ಬರೀತೀವಿ. ಇದು ಸರಿಯಾದ ಉತ್ತರ. ಯಾಕೆ ಅಂತಂದ್ರೆ ಎಚ್ ಇಲ್ಲಿ ಸೈಲೆಂಟ್. ಎಚ್ ಇಸ್ ಸೈಲೆಂಟ್ ಹಿಯರ್. ಇಂಗ್ಲಿಷ್ನಲ್ಲಿ ಸೈಲೆಂಟ್ ಅಕ್ಷರ ಅಂತಂದ್ರೆ ಆ ಅಕ್ಷರದ ಧ್ವನಿ ನಾವು ಉಪಯೋಗಿಸೋದಿಲ್ಲ. ಇಲ್ಲಿ ಎಚ್ ಓ ಯು ಆರ್ ಅಂತಿದ್ರೇನು ಎಚ್ ನ ಸೈಲೆಂಟ್ ಮಾಡಿ ಅವರ್ ಅಂತೀವಿ. ಅಂದ್ರೆ ಇದು ಅ, ಓ ಸೌಂಡ್ ಬಂದಿದೆ, ಆರ್. ಸೊ ಇದು ಓವೆಲ್ ಸೌಂಡ್, ಸ್ವರದ ಧ್ವನಿ ಆಗಿರೋದ್ರಿಂದ ಆನ್. ನೀವು ಇಲ್ಲಿ ಬರೀ ಎ, ಇ, ಐ, ಓ, ಯು ಬಂದಿದ್ಯಾ ಅಥವಾ ಕಾನ್ಸನೆಂಟ್ಸ್ ಬಂದಿದ್ಯಾ ಮೊದಲನೇ ಅಕ್ಷರ ಅಂತ ನೋಡೋದ್ ಬಿಟ್ಟು ನೀವು ಎ, ಇ, ಐ, ಓ, ಯು ಸ್ವರದ ಧ್ವನಿ ಇದೆಯಾ ಅಥವಾ ಕಾನ್ಸನೆಂಟ್ ಧ್ವನಿ ಇದೆಯಾ, ಡಸ್ ಇಟ್ ಸೌಂಡ್ like a consonant or is it the sound of an vowel, you should be alert, aware of that, and then use the article. ಇಲ್ಲಿ ಅ, ಇ, ಈ, ಉ, ಊ, ಎ, ಐ, ಓ, ಔ ಇದೆಲ್ಲ ಓವೆಲ್ಸ್ ಅಂತಂದ್ರೆ ಸ್ವರದ ಧ್ವನಿ ಇರೋದ್ರಿಂದ ನಾವು ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಆನ್ ಉಪಯೋಗಿಸ್ತೀವಿ. ಖ, ಕ, ಘ, ಘ ಎಕ್ಸೆಟ್ರಾ ಇದಕ್ಕೆಲ್ಲ ನಾವು ಕಾನ್ಸನೆಂಟ್ಸ್ ಧ್ವನಿ ಇರೋದ್ರಿಂದ ಎ ಉಪಯೋಗಿಸ್ತೀವಿ. ಇಂಡೆಫಿನೆಟ್ ಆರ್ಟಿಕಲ್ ಆದ ಎ ಉಪಯೋಗಿಸ್ತೀವಿ. ಸೊ ಎ ಅಂಡ್ ಆನ್ ಎರಡು ಇಂಡೆಫಿನೆಟ್ ಆರ್ಟಿಕಲ್. ಯಾಕೆ ಇದು ಇಂಡೆಫಿನೆಟ್ ಆರ್ಟಿಕಲ್ ಅಂತ ನಾನು ನಿಮಗೆ ಮುಂಚೆನೆ ತಿಳಿಸಿದ್ದೀನಿ. ಅದು ಯಾವುದೋ ಒಂದು ಮನುಷ್ಯ, ಯಾವುದೋ ಒಂದು ವಸ್ತು, ಒಂದು ಮನೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅನಿರ್ದಿಷ್ಟವಾದ ವಸ್ತು, ಮನುಷ್ಯ ಅಥವಾ ಪ್ರಾಣಿ ಪಕ್ಷಿಗಳಾಗಿರೋದ್ರಿಂದ ನಾವು ಅದನ್ನ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಈಗ ನಾವು ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ನಿರ್ದಿಷ್ಟ ಆರ್ಟಿಕಲ್ ಅಂತಂದ್ರೆ ಏನು ಅಂತ ನೋಡೋಣ. ನಿರ್ದಿಷ್ಟ ಆರ್ಟಿಕಲ್ ಯಾವುದು? ದ ಈಸ್ ಕಾಲ್ಡ್ ದ ಡೆಫಿನೆಟ್ ಆರ್ಟಿಕಲ್. ಹೆಸರಲ್ಲೇ ಇದೆ ನೋಡಿ, ಡೆಫಿನೆಟ್ ಅಂತಂದ್ರೆ ನಿರ್ದಿಷ್ಟವಾದ ಆರ್ಟಿಕಲ್. when we are talking about something specific or something we have already mentioned, we use the. Okay, give me the book. We say give me the book andre you are talking about that book, ಆ ಪುಸ್ತಕ. give me the red book, ಆ ಕೆಂಪು ಪುಸ್ತಕವನ್ನು ಕೊಡಿ. not just any book but that specific one. And also we use the for unique things.
things that are one of a kind. For example, the sun, ಅಂದರೆ ಸೂರ್ಯ, the moon, and superlatives. Superlatives ಅಂತಂದ್ರೆ ಏನು? ಈ ಸೂಪರ್ಲೇಟಿವ್ಸ್ ಉಪಯೋಗಿಸ್ಬೇಕಾದ್ರೂ ನಾವು ದ ಉಪಯೋಗಿಸ್ತೀವಿ. ಸೂಪರ್ಲೇಟಿವ್ಸ್ ಅಂತಂದ್ರೆ when something is the most or something is the best. Okay, the tallest building ಅಂತಂದ್ರೆ ಅತ್ಯಂತ ಎತ್ತರದ ಕಟ್ಟಡ. The tallest building, ಅತ್ಯಂತ. ಸೊ ಇವಾಗ ನಿಮಗೆ ನ ಏನಂತ ಕರೀತಾರೆ? ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ, ಕರೆಕ್ಟ್? ದ ಇಸ್ ಕಾಲ್ಡ್ ದ ಡೆಫಿನೆಟ್ ಆರ್ಟಿಕಲ್. ವೆನ್ ಡು ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್? ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ವಿ ಹವ್ ಆಲ್ರೆಡಿ ಮೆನ್ಷನ್ಡ್. ಅದನ್ನು ನಾವು ಮುಂಚೆನೇ ಅದ್ರ ಬಗ್ಗೆ ನಾವು ಹೇಳಿರ್ತೀವಿ, ಒಂದು ಪದದ ಅಥವಾ ಒಬ್ಬ ಪರ್ಸನ್ ಬಗ್ಗೆ, ಅದನ್ನೇ ನಾವು ಮತ್ತೆ ಹೇಳ್ತಿದ್ದೀವಿ ಅಂತಂದರೆ ದ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ದ ರೆಡ್ ಬುಕ್, ಆ ಕೆಂಪು ಪುಸ್ತಕ. ಆರ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಯುನೀಕ್ ಥಿಂಗ್ಸ್ ಲೈಕ್ ದ ಸನ್, ದ ಮೂನ್, ಆರ್ ದ superlatives. When we are talking about the superlatives, we use like the most or the best. Now, there is another important thing that is called as the no article rule. What is this no article or zero article rule? In Kannada, we often don't use a prefix for general things. Okay, in English we skip the article for proper names. We don't use articles for proper names. We don't say the Bangalore, a Rahul, correct? We don't say the Bangalore. Okay, we don't say this. And we don't use articles for abstract nouns. And for general plurals like I like dogs. We are not using a, an or the. We are not using any articles here. ಸೊ ಇಷ್ಟು ನಿಮಗೆ ಆರ್ಟಿಕಲ್ಸ್ ಬಗ್ಗೆ ನಾನು ಹೇಳಿದ್ಮೇಲೆ ಇಲ್ಲಿ ನಿಮಗೆ ಒಂದು ಸಣ್ಣದಾದ ಪ್ರಶ್ನೆ. ಡ್ಯಾಶ್ ಆನೆಸ್ಟ್ ರಿಪ್ಲೈ. ಇಲ್ಲಿ ನೀವು ಯಾವ ಆರ್ಟಿಕಲ್ ಬರಿತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಪದ ಎಚ್ ಇಂದ ಶುರುವಾಗ್ತಾ ಇದೆ ಅಂತಂದ್ರೆ ಇದು ಒಂದು ಕಾನ್ಸನೆಂಟ್. ಸೊ ಯು ಟೆಲ್ ಮಿ ವೆದರ್ ಇಟ್ ಇಸ್ ಎ ಆರ್ ಆನ್. ಇದೆರಡರ ನಡುವೆ ಎ ಬರಿಬೇಕಾ ಆನ್ ಬರಿಬೇಕಾ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ. ಇದಲ್ಲದೆ ನಾನು ನಿಮಗೆ ಇನ್ನು 3 ಪ್ರಶ್ನೆಗಳನ್ನ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. Dash Himalayan mountains, dash. Can you solve these 3 questions? Write your answers in the comments below. If this helped you, please subscribe to English So Easy so that in the next session we will come up with an interesting quiz on articles. ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.